be forever on fire. ಸಿಂಗ್ ಸ್ಮಾರಕಕ್ಕೆ ಜಾಗ ನೀಡುವಂತೆ ಪಿಎಂಗೆ ಖರ್ಗೆ ಪತ್ರವನ್ನು ಬರೆದಿದ್ದಾರೆ. ಪ್ರಧಾನಿಗೆ ಪತ್ರ ಬರೆದು ಮನವಿಯನ್ನ ಮಾಡಿದ ಎಐಸಿಸಿ ಅಧ್ಯಕ್ಷ. ಜಾಗ ಮಂಜೂರು ಮಾಡುವುದಾಗಿ ಅಮಿತ್ ಶಾ ಮಾಹಿತಿ ನೀಡಿದ್ದಾರೆ. ಸಿಂಗ್ ಕುಟುಂಬ ಖರ್ಗೆಗೆ ಮಾಹಿತಿ ನೀಡಿದ ಅಮಿತ್ ಶಾ. ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ಅಮಿತ್ ಶಾರಿಂದ ಮಾಹಿತಿಯನ್ನು ನೀಡಲಾಗಿದೆ. ಸಿಂಗ್ ಸ್ಮಾರಕ ಸ್ಥಳದ ಬಗ್ಗೆ ಇನ್ನೂ ತಿಳಿಸಿದ ಕೇಂದ್ರ. ಈಗಾಗಲೇ ಇವರ ಗೌರವಾರ್ಥವಾಗಿ ಸ್ಮಾರಕವನ್ನು ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪತ್ರವನ್ನು ಬರೆಯಲಾಗಿತ್ತು. 2 ಅವಧಿಗೆ ದೇಶದ ಪ್ರಧಾನಿಯಾಗಿದ್ದ ಸಿಂಗ್ ಅವರ ಸ್ಮಾರಕ ಸ್ಥಾಪಿಸುವ ಕುರಿತು ಈಗಾಗಲೇ ಮನವಿಯನ್ನು ಮಾಡಲಾಗಿತ್ತು. ಅದಕ್ಕೆ ಓಕೆ ಅಂತ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಸ್ಥಳ ಎಲ್ಲಿ ಏನು ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನು ನೀಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಸ್ಥಳ ಎಲ್ಲಿ ಕೊಡಬಹುದು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಪ್ರಶ್ನೆಗಳು ಇದೆ. ಭಾರತವು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿ ಹೊರಹೊಮ್ಮೋದಕ್ಕೆ ಕಾರಣ ಆದವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಆ ಕಾರಣಕ್ಕಾಗಿ ಅವರಿಗೊಂದು ನಾವು ಧನ್ಯವಾದವನ್ನು ತಿಳಿಸಬೇಕು ಅಥವಾ ಈ ಸಂದರ್ಭದಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಸ್ಮಾರಕ ನಿರ್ಮಾಣ ಆಗಲೇಬೇಕು, ಅದರ ಅವಶ್ಯಕತೆ ಕೂಡ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಪತ್ರವನ್ನು ಬರೆಯಲಾಗಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ಪತ್ರವನ್ನು ಬರೆದಿದ್ರು. ಇದೀಗ ಸ್ಮಾರಕಕ್ಕೆ ಜಾಗ ನೀಡುವಂತೆ ಏನು ಪತ್ರ ಬರೆಯಲಾಗಿತ್ತು ಆ ಪತ್ರಕ್ಕೆ ಓಕೆ ಅನ್ನುವಂಥದ್ದನ್ನು ತಿಳಿಸಲಾಗಿದೆ. ಆದರೆ ಎಲ್ಲಿ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ. ಇನ್ನೇನು ಕೆಲವೇ ಹೊತ್ತಲ್ಲಿ ಅದು ಕೂಡ ಗೊತ್ತಾಗುವ ಸಾಧ್ಯತೆ ಇದೆ. ಜಾಗ ಮಂಜೂರು ಮಾಡೋದಾಗಿ ಅಮಿತ್ ಶಾ ಮಾಹಿತಿಯನ್ನು ನೀಡಿದ್ದಾರೆ. ಮನಮೋಹನ್ ಸಿಂಗ್ ಅವರ ಕುಟುಂಬಸ್ಥರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ, ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟೇ ಗೌರವವನ್ನು ಸಲ್ಲಿಸಿದ್ರೂ ಕೂಡ ಅದು ಕಮ್ಮಿನೇ. ಯಾಕಂದರೆ ಇಡೀ ದೇಶವನ್ನು ಆರ್ಥಿಕವಾಗಿ ಪ್ರಬಲ ಮಾಡಿದಂಥ ಹೆಗ್ಗಳಿಕೆ ಅದು ಮನಮೋಹನ್ ಸಿಂಗ್ ಅವರಿಗೆ ಸಲ್ಲತ್ತೆ. 2 ಅವಧಿಯಲ್ಲಿ ಭಾರತವನ್ನು ಹೇಗೆ ಮುನ್ನಡೆಸಬೇಕು ಅನ್ನುವಂಥದ್ದು ಚೆನ್ನಾಗಿ ಗೊತ್ತಿತ್ತು. ಆ ಕಾರಣಕ್ಕಾಗಿಯೇ ನಾನಾ ಯೋಜನೆಗಳು, ನಾನಾ ರೀತಿಯಾದಂಥ ಕಾರ್ಯಕ್ರಮಗಳು ಎಲ್ಲವನ್ನ ಜಾರಿಗೆ ತಂದಂಥ ಹೆಗ್ಗಳಿಕೆ. ಇಂಥ ಮಹಾನ್ ಚೇತನಕ್ಕೆ, ಇಂತಹ ಮಹಾನ್ ವ್ಯಕ್ತಿಗೆ ಸ್ಮಾರಕವನ್ನು ರಚಿಸುವ ಮುಖಾಂತರವಾಗಿ ಅವರಿಗೊಂದು ಗೌರವ ಕಲ್ಪಿಸುವುದು, ಜೊತೆಗೆ ಮುಂದಿನ ಪೀಳಿಗೆಗೂ ಕೂಡ ಅವರ ಕಾರ್ಯವೈಖರಿಯನ್ನು ತಿಳಿಸುವಂಥ ಕೆಲಸ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪತ್ರ ಬರೆಯಲಾಗಿತ್ತು.